ನಮ್ಮ ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಶುಭಮಂಗಳ ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭಮಂಗಳ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲಿಗೆ ಸೈಬರ್ ಎಕ್ಸ್ಪರ್ಟ್ ಹತ್ರ ಒಂದು ಒಪಿನಿಯನ್ ತಗೊಂಡ್ಬಿಡ್ತೀನಿ. ಶುಭಮಂಗಳ ಅವರೇ, ನಾವು ಗಮನಿಸ್ತಾ ಇರ್ತೀವಿ ಸಾಕಷ್ಟು ಆನ್ಲೈನ್ ಫ್ರಾಡ್ಗಳು ನಡೆಯುತ್ತೆ ಅಂಡ್ ಸೈಬರ್ ವಂಚಕರಿದ್ದಾರೆ, ಡಿಜಿಟಲ್ ಅರೆಸ್ಟ್ಗಳಾಗ್ತಾ ಇರುತ್ತೆ. ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಈ ಸೈಬರ್ ವಂಚನೆ ಅಥವಾ ಡಿಜಿಟಲ್ ಅರೆಸ್ಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿರುವಂಥ ವಿಚಾರ. ಹೊಸ ಸೈಬರ್ ವಂಚಕರು ಹೊಸ ಹೊಸ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ, ಯಾವ ರೀತಿ ವಂಚನೆ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ. ಸೊ ಈ ಸಂಚಾರ್ ಸಾಥಿ ಆ್ಯಪ್ ಏನಿದೆ, ಇದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು, ಯಾಕೆಂದರೆ ಈಗ ಪರವಿರೋಧ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ. ಇದು ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಯ ಖಾಸಗಿತನಕ್ಕೆ ಧಕ್ಕೆ ತರುತ್ತೆ. ಎಲ್ಲ ಮಾಹಿತಿಗಳು ಕೂಡ ಗೌಪ್ಯವಾಗಿಡೋದಕ್ಕಾಗಲ್ಲ. ಎಲ್ಲವೂ ಕೂಡ ನಾವು ಯಾರ ಜೊತೆ ಮಾತಾಡ್ತೀವಿ, ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ, ಯಾರ ಜೊತೆ ಮೆಸೇಜ್ ಮಾಡ್ತೀವಿ, ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ ಅನ್ನುವಂಥ ವಿಚಾರವೂ ಇದೆ. ಸೊ ಬೀಯಿಂಗ್ ಅ ಸೈಬರ್ ಎಕ್ಸ್ಪರ್ಟ್, ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಮೊದಲನೇದಾಗಿ ನೀವು ಕೇಳಿದ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆನೇ ಕೇಳ್ತೀನಿ ನಾನು. ನೀವ್ ಹೇಳಿದ್ರಲ್ಲ, ನಾವು ಮಾತಾಡುವಂತಹ ಕಾಲ್ಸ್ಗಳು ಅಂದ್ರೆ ನಾನು ಯಾರಿಗೆ ಫೋನ್ ಮಾಡ್ತೀನಿ, ನನಗೆ ಯಾರಿಂದ ಕಾಲ್ ಬರುತ್ತೆ, ನಾನು ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಮಾನಿಟರ್ ಮಾಡಕ್ ಶುರು ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಇಲ್ಲಿವರೆಗೂ ಆಗ್ತಾ ಇರ್ಲಿಲ್ವಾ? ಖಂಡಿತವಾಗ್ಲೂ ಡಾಟ್ ಮುಖಾಂತರ ನಾವು ಯಾರ ಜೊತೆ ಮಾತಾಡ್ತಾ ಇದೀವಿ, ಯಾರಿಂದ ನಮಗೆ ಕಾಲ್ ಹೋಗ್ತಾ ಇದೆ, ನಮ್ಮಿಂದ ಯಾರಿಗೆ ಕಾಲ್ ಹೋಗ್ತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಇದ್ದೇ ಇದೆ. ದಟ್ ಇಸ್ ದೇರ್ ಒನ್ ಪಾರ್ಟ್. ಎರಡನೇದು, ಈಗ ಸಂಚಾರಿ ಸಾಥಿ ಆಪ್ ನ ಬಗ್ಗೆ ಮಾತಾಡಿದಾಗ, ಮೊದಲನೇದು ಸೈಬರ್ ಅಪರಾಧಗಳನ್ನ ತಡೆ ಹಿಡಿಯೋದಕ್ಕೆ ಒಂದು ದಾರಿ ಅಂತ ನೋಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಇದೇ ಫೈನಲ್ ಅಲ್ಲ, ಇನ್ನು ನಮ್ಗೆ ಅಕ್ರೆಡೇಷನ್ ಬೇಕು. ಯಾಕೆಂದ್ರೆ ಇದು ಜಸ್ಟ್ ಎ ಬೀಟಾ ವರ್ಷನ್ ಇಲ್ಲಿ. ಇದ್ರ ಬಗ್ಗೆ ನಮಗೆ ಸರ್ಕಾರದಿಂದ ನಾವು ಏನನ್ನ ಅಪೇಕ್ಷೆ ಪಡ್ತೀವಿ ಅಂದ್ರೆ, ಮೊದಲನೇದಾಗಿ ಒಂದು ಟೆಕ್ನಿಕಲ್ ಎಕ್ಸ್ಪ್ಲನೇಷನ್. ಈ ಆಪ್ ಯಾವ ಯಾವ ಲೇಯರ್ ಗಳಲ್ಲಿ ವರ್ಕ್ ಆಗುತ್ತೆ, ಯಾವ ರೀತಿಯಾದ ಆಕ್ಸೆಸ್ ಅನ್ನ ನಮ್ಮ ಫೋನ್ ಇಂದ ತಗೊಳುತ್ತೆ. ಅಂದ್ರೆ ನಮ್ಮ ಫೋನ್ ನಲ್ಲಿ ಇದು ಕೂತ್ಕೊಂಡಾಗ ನಂದೇ ಆದ ನನ್ನ ಬ್ಯಾಂಕಿನ ಆಕ್ಸೆಸ್ ಇರುತ್ತೆ, ನನ್ನ ಬೇರೆ ಬೇರೆ ಅಕೌಂಟ್ ಗಳ ಆಕ್ಸೆಸ್ ಇರುತ್ತೆ ಇದರಲ್ಲಿ. ಸೊ ಇದು ಎಲ್ಲವನ್ನ ನೋಡುತ್ತೆ, ಯಾವ್ದು ಎಲ್ಲದರ ಆಕ್ಸೆಸ್ ಇದ್ರ ಕೈ ಕೆಳಗೆ ಇರುತ್ತೆ ಅಂತ ಟೆಕ್ನಿಕಲ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು. ಹಾಗೆ ಸಾರ್ವಜನಿಕರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಈ ಆಪಿನ ಮುಖಾಂತರ ಏನೆಲ್ಲ ಸೌಕರ್ಯ ಅವರಿಗೆ ಸಿಗುತ್ತೆ, ಯಾವ ರೀತಿಯಾಗಿ ತೊಂದರೆ ಆಗಲ್ಲ ಅನ್ನೋ ಒಂದು ಖಂಡಿತವಾದ ಎಕ್ಸ್ಪ್ಲನೇಷನ್ ಬೇಕೇ ಬೇಕಾಗುತ್ತೆ. ಆಪಿನ ಕಡೆ ನೋಡಿದಾಗ ಸೈಬರ್ ಅಪರಾಧವನ್ನ ತಡೆಯೋದಕ್ಕೆ ಖಂಡಿತವಾಗ್ಲೂ ಹೌದು ನಮ್ಗೆ ಬೇಕು. ಯಾವ್ದೋ ಒಂದು ಕಾಲ್ ಬರುತ್ತೆ, ಆ ಕಾಲ್ ಇಂದ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಅದನ್ನ ಬ್ಲಾಕ್ ಮಾಡ್ತೀನಿ. ಆದ್ರೆ ಬೇರೆಯವ್ರಿಗೂ ಕೂಡ ಅದು ಗೊತ್ತಾಗ್ಬೇಕು ಅಂತಂದಾಗ ಒಂದು ಫ್ಯಾಕ್ಟ್ ಚೆಕ್ ಮಾಡಿ ಅದು ನಿಜವಾಗ್ಲೂ ತಪ್ಪಾದಂತಹ ಒಂದು ಕರೆ ಬರ್ತಾ ಇರುವ ಕಾಲು, ಅದು ಒಂದು ಫ್ರಾಡ್ ಕಾಲು ಅಂತ ಹೇಳಿ ಬ್ಲಾಕ್ ಮಾಡೋದಕ್ಕೆ ಒಂದು ಆಕ್ಸೆಸ್ ಬೇಕು. ಇದು ನಮಗೆ ಕೊಡ್ತಾ ಇದೆ ಸಂಚಾರಿ ಸಾಥಿಯಿಂದ, ಖಂಡಿತವಾಗ್ಲೂ ಓಕೆ. ಫೋನ್ ಅನ್ನ ಟ್ರ್ಯಾಕಿಂಗ್ ಬಗ್ಗೆ ಒಂದು ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮದೇ ಆದ ಫೋನಿನ IMEI ನಂಬರ್ ನಿಮ್ ಹತ್ರ ಇದ್ದಲ್ಲಿ, ನಾಳೆ ದಿನ ನಿಮ್ಮ ಫೋನ್ ಕಳೆದು ಹೋದ್ರೆ ವೆಬ್ಬಿನ ಮೂಲಕ ಅಥವಾ ಬೇರೆ ಯಾವ್ದನ್ನ ಡಿವೈಸಿನ ಮೂಲಕ ಲಾಗಿನ್ ಆಗಿ ನೀವು ರಿಪೋರ್ಟ್ ಮಾಡಬಹುದು. ಅದು ಇಲ್ಲಿರೋದು ನಾವೀಗ 1930 ಇಂದ ಮಾಡ್ತಾ ಇದೀವಿ ಆಲ್ರೆಡಿ. ಸೊ 1930 ಇಂದ ನಾವು ಪೊಲೀಸ್ನವ್ರಿಗೆ ರಿಪೋರ್ಟ್ ಮಾಡ್ತಾನೆ ಇದೀವಿ, ಅದು ಕೂಡ ನಡೀತಾ ಇದೆ. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ, ಇದು ನಾವು ಸಾಕ್ ನಲ್ಲಿ ಅಂದ್ರೆ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ನಲ್ಲಿ ಮಾಡುವಂತೆ ಕಂಪ್ಲೀಟ್ ಆಗಿ ಈಗ್ರೆಸ್ ಟ್ರಾಫಿಕ್ ಗಳನ್ನ ಮಾನಿಟರ್ ಮಾಡ್ತಾರಾ? ಟೆಕ್ನಿಕಲ್ ಪ್ರಶ್ನೆ. ಯಾವ್ದೆಲ್ಲವನ್ನ ಮಾನಿಟರ್ ಮಾಡ್ತಾರೆ, ಏನೆಲ್ಲ ಆಕ್ಸೆಸ್ ಅನ್ನ ಈ ಅಪ್ಲಿಕೇಶನ್ ತಗೊಳತ್ತೆ, ಯಾವ ರೀತಿಯಾದ ಟೆಸ್ಟಿಂಗ್ ಗೆ ಇದು ಒಳಗಾಗಿದೆ, ಅಂದ್ರೆ VAPT ಟೆಸ್ಟಿಂಗ್ ಆಗಿರ್ಬಹುದು, ಬೇರೆ ಯಾವ್ದಾದ್ರು ಆಡಿಟ್ ಟೆಸ್ಟಿಂಗ್ ಆಗಿರ್ಬಹುದು, ಯಾವ್ದಕ್ಕೆ ಇದು ಒಳಗಾಗಿದೆ. ಹಾಗೇನೆ ಇದು ಬೀಟಾ ವರ್ಷನ್ ಆದ್ರೆ ನೆಕ್ಸ್ಟ್ ಅಪ್ಗ್ರೇಡೇಷನ್ ವರ್ಷನ್ ಗಳಲ್ಲಿ ನಾವು ಏನನ್ನ ಅಪೇಕ್ಷೆ ಪಡಬಹುದು. ಹಾಗೇನೆ ಈ ತರದ ಅಪ್ಲಿಕೇಶನ್ ಅಂತ ಬಂದಾಗ, ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಸಿಮ್ ಬೈಂಡಿಂಗ್ ಬಗ್ಗೆನೂ ಮಾತಾಡ್ತಾ ಇದೀವಿ. ಸರ್ಕಾರದಿಂದ ಸಿಮ್ ಬೈಂಡಿಂಗ್ ಬರ್ತಾ ಇದೆ. ಸಿಮ್ ಬೈಂಡಿಂಗ್ ಬಂದಾಗ ನಾನು ನನ್ನ ಫೋನ್ ಅನ್ನ ತಗೊಂಡು ನಾನು ಬೇರೆ ದೇಶಕ್ಕೆ ಹೋಗ್ತೀನಿ, ಯಾಕಂದ್ರೆ ನಾನು ಪದೇ ಪದೇ ಫೋನ್ ಅನ್ನ ಬದಲಾಯಿಸಕ್ ಆಗಲ್ಲ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ನಾನು ಈ ಫೋನ್ ಅನ್ನ ತಗೊಂಡು ಬೇರೆ ಬೇರೆ ದೇಶಗಳಿಗೆ ಓಡಾಡ್ಕೊಂಡು ಬರ್ತೀನಿ, ಅಲ್ಲೂ ಕೂಡ ಇದು ಮಾನಿಟರ್ ನನ್ನನ್ನ ಮಾಡುತ್ತಾ, ಆ ಸಿಮ್ ಗಳಿಗೂ ಇದು ವರ್ಕ್ ಆಗತ್ತಾ, ಸಿಮ್ ಬೈಂಡಿಂಗ್ ಅಲ್ಲಿ ಮಾತ್ರ ಇರತ್ತಾ? ಸೊ ಹೀಗೆ ಹಲವಾರು ಪ್ರಶ್ನೆಗಳು ಟೆಕ್ನಿಕಲ್ ಎಂಡ್ ಅಲ್ಲಿ ಇದ್ರೆ, ಅದೇ ರೀತಿ ಸಾರ್ವಜನಿಕರ ಪ್ರಶ್ನೆಗಳು ಇದೆ, ಲೀಗಲ್ ಪ್ರಶ್ನೆಗಳು ಇದೆ. ಖಂಡಿತವಾಗ್ಲೂ ಇದಕ್ಕೆ ನಮ್ಗೆ ಈ ಸಂಚಾರಿ ಸಾಥಿ ಆಪಿನ ಟೀಮ್ ಯಾರಿದ್ದಾರೆ ಅಂದ್ರೆ, ಸರ್ಕಾರದ ಮುಖಾಂತರ ಟೆಕ್ನಿಕಲ್ ಟೀಮ್ ಯಾರಿದ್ದಾರೆ, ಲೀಗಲ್ ಟೀಮ್ ಯಾರಿದ್ದಾರೆ, ಅವ್ರು ಎಲ್ಲರೂ ಖಂಡಿತವಾಗ್ಲೂ ಇದಕ್ಕೆ ನಮ್ಗೆ ಕ್ಲಾರಿಫಿಕೇಶನ್ ಗಳನ್ನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ದೇಶದ್ದು ಅಂತ ಬಂದಾಗ ನಾವು ಖಂಡಿತವಾಗ್ಲೂ ಅದನ್ನ ಸಪೋರ್ಟ್ ಮಾಡ್ಬೇಕು. ಸಾಕಷ್ಟು ಜನ ಹೇಳ್ತಿದ್ದಾರೆ, ಇಲ್ಲ ಇದು ನನ್ನ ಪರ್ಸನಲ್ ಪ್ರೈವಸಿ ಏನಿದೆ ಅದನ್ನ ತಗೊಂಡ್ಬಿಡತ್ತೆ ಅಂತ. ಲೆಟ್ ಮಿ ಟೆಲ್ ಯು, ದೇಶ ಅಂತ ಬಂದಾಗ ನಾವ್ ಇದನ್ನ ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ. ನೇಷನ್ ಫಸ್ಟ್ ನಂಬರ್, ದೇಶದ ಸೆಕ್ಯೂರಿಟಿಗೋಸ್ಕರ ಇದನ್ನ ಬರ್ತಾ ಇದೀವಿ ಅಂದಾಗ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡೋಣ. ಆದರೆ ಅದರ ಹಿಂದಗಡೆ ಇರುವಂತಹ ಈ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ರೆ ಬಹುಶಃ ಇದನ್ನ ಅಪೋಸ್ ಮಾಡೋರು ಇರೋದಿಲ್ಲ, ನನ್ನ ಅನಿಸಿಕೆ. ಯಾಕೆಂತಂದ್ರೆ
ಯಾವುದೇ ಒಂದು ಅಪ್ಲಿಕೇಶನ್ ಇವತ್ತು ನಾವು ಆ ಅಪ್ಲಿಕೇಶನ್ ಅನ್ನ ತಂದಾಗ ಅದು ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು, ಐಟ್ಯೂನ್ಸ್ ಆಗಿರ್ಬೋದು, ಕ್ಲೌಡ್ ಅಲ್ಲಿ ಆಗಿರ್ಬೋದು, ಎಲ್ಲಾರು ಅಂದ್ರೆ ಅದೇ ತರದ ಫೇಕ್ ಅಪ್ಲಿಕೇಶನ್ಗಳು ಹಲವಾರು ಹೊರಮೂಡುತ್ತೆ. APK ಮೂಲಕ ಕೊಡ್ತಾರೆ, ಲಿಂಕಿನ ಮೂಲಕ, QR ಕೋಡ್ ನ ಮೂಲಕ ಎಷ್ಟೊಂದು ಬರುತ್ತೆ. ಇದೆಲ್ಲವನ್ನ ತಡೆಯೋದಕ್ಕೆ ಏನ್ ಮಾಡ್ತೀವಿ? ಯಾಕಂದ್ರೆ ಈ ಆಪ್ ಅನ್ನ ಅದಕ್ಕೆ ಒಂದು ಕಪ್ಪು ಚುಕ್ಕೆ ಬರೋದಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾ ಇರ್ಬೋದು, ಅದನ್ನ ತಡೆ ಹಿಡಿಯಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗಳನ್ನ ಹಾಕ್ತಾ ಹೋದ್ರೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳಿನ ಇದು ಸುತ್ತ ನಿಂತ್ಕೊಳ್ಳುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬಹುಶಃ ಟೆಕ್ನಿಕಲ್ ಎಂಡಿಂದನೂ ಕ್ವೆಶನ್ ಕಮ್ಮಿ ಆಗುತ್ತೆ, ಲೀಗಲ್ ಎಂಡಿನ ಕ್ವೆಶನ್ ಕಮ್ಮಿ ಆಗುತ್ತೆ, ಹಾಗೆ ಸಾರ್ವಜನಿಕರಿಗೆ ನಂಬಿಕೆ ಬರುತ್ತೆ ಸರ್ಕಾರದ ಮೇಲೆ. ಆಲ್ ರೈಟ್, ನಾನು ಮಾತನಾಡ್ತೀನಿ, ಲೋಕೇಶ್ವರ್ ಸರ್ ಹತ್ರ ಮಾತನಾಡ್ತೀನಿ. ಸರ್, ಸಾಕಷ್ಟು ಸೈಬರ್ ಅಪರಾಧಗಳನ್ನ ನೀವು ನೋಡಿರ್ತೀರಿ. ಈ ಹಿಂದೆ ಕೂಡ ನಾವು ಬೇರೆ ಬೇರೆ ಸೈಬರ್ ವಂಚನೆ ಪ್ರಕರಣಗಳ ಡಿಬೇಟ್ ನಲ್ಲಿ ಭಾಗಿಯಾಗಿದ್ವಿ. ಈ ಸಂಚಾರ್ ಸಾಥಿ ಆಪ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಈ ಒಂದು ಆಪ್ ಇಂದ ಸೈಬರ್ ವಂಚನೆ ಪ್ರಕರಣಗಳನ್ನ ತಡೆಗಟ್ಟಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನೀವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ನೋಡಿ, ಇದೊಂದು ಅಟೆಂಪ್ಟ್ ಅಂತ ಅಭಿಪ್ರಾಯಕ್ಕೆ ಹೋಗ್ಬೋದು ಅಷ್ಟೇನೆ. ಈಗ CCTVಗಳನ್ನ ಹಾಕಿದ್ರು, ಎಲ್ಲಾ ಕಡೆ ಹಾಕಿದ್ದಾರೆ, ಮನೆ ಮನೆಗೂ ಹಾಕ್ಸಿದೀರಾ, ಗವರ್ಮೆಂಟ್ ಹಾಕ್ಸಿದೆ, ಎಲ್ಲಾ ಕಡೆ ಹಾಕಿದೆ. ಆದ್ರೆ ಅಫೆನ್ಸ್ಗಳು ಪ್ರಿವೆಂಟ್ ಆಗಿಲ್ಲ. ಡಿಟೆಕ್ಟ್ ಆಗೋದಕ್ಕೆ ಅದು ಉಪಯೋಗ ಆಗಿದೆ ಅಷ್ಟೇನೆ, ಪ್ರಿವೆಂಟ್ ಆಗಿಲ್ಲ. ಪ್ರಿವೆಂಟ್ ಆಗೋದು ಯಾವಾಗ ಅಂದ್ರೆ ಮಾನಿಟರಿಂಗ್ ಇದ್ರೆ. ಮಾನಿಟರಿಂಗ್ ಇಲ್ಲ ಅಂದ್ರೆ ಪ್ರಿವೆಂಟ್ ಆಗೋದಿಲ್ಲ. ನೀವು ಈಗ ಅವ್ರ ಮೇಡಮ್ ಹೇಳ್ತಾ ಇದ್ರು, ನೀವೇನು ಈ ಆಪ್ ನ ಆಡಿದಿರ, ಇದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ಅನ್ನೋದು ಪ್ರಶ್ನೆ ಇದೆ. ಎರಡನೇದು, ಇದನ್ನ ಹೇಗೆ ಅಪ್ಲೈ ಮಾಡೋದು, ಹೇಗೆ ಅಂದ್ರೆ ಇಂಪ್ಲಿಮೆಂಟೇಷನ್ಸ್ ಇದೆಯಲ್ಲ, ಅದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಜನಕ್ಕಂತೂ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಎಲ್ಲೋ ಗೊತ್ತಿರೋ, ಆಮೇಲೆ ಫ್ರಾಡ್ ಆಗ್ತಿರೋದೆಲ್ಲ ನಾನು ಅವತ್ತೇ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಫ್ರಾಡ್ ಒಳಗಾಗಿರೋರೆಲ್ಲ ಎಜುಕೇಟೆಡ್, ಜಾಸ್ತಿ ಎಜುಕೇಟೆಡ್ ತಮ್ಮ ಅತಿಯಾದ ಬುದ್ಧಿವಂತಿಕೆ ಉಪಯೋಗಿಸಕ್ ಹೋಗಿ ಫ್ರಾಡ್ ಆಗಿರೋದು. ಆ ಆಪ್ ಅನ್ನ ಸರಿಯಾಗಿ ಬಳಸ್ಕೊಳಕ್ಕೆ ಯಾವ ರೀತಿ ಅನ್ನೋದು ಯೋಚನೆಯನ್ನ ತಲುಪುತ್ತೆ ಅಂತ ಯೋಚನೆ ಮಾಡ್ದಲೆ ಕೆಲವು ಅಲ್ಲಿ ಎಂಟರ್ ಆಗ್ಬಿಟ್ಟು ತಮ್ಮ ಏನು ಡೀಟೇಲ್ಸ್ ಅನ್ನ ಅವ್ರಿಗೆ ಕೊಟ್ಟು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರೋದು. ಈಗ್ಲೂ ಈ ಆಪ್ ಪ್ರಿವೆಂಟಿವ್ ಅನ್ನೋದಕ್ಕಿಂತ ಫಸ್ಟ್ ಅವ್ರು ಹೇಳ್ದಾಗೆ ಇದ್ರ ಪ್ರಚಾರ ಚೆನ್ನಾಗ್ ಆಗ್ಬೇಕಾಗುತ್ತೆ. ಯಾವ ರೀತಿ ಬಳಸ್ಬೇಕು, ಸಿಂಪಲ್ ಆಗಿ ಬಳಸಂಗಿರ್ಬೇಕು. ಇದು ಕಾಂಪ್ಲಿಕೇಟ್ ಆಗ್ಬಾರ್ದು. ಯಾವ್ದಾದ್ರು ಒಂದು ಆಪ್ ನ ಬಳಸಕ್ಕೆ ಒಂದು ಸಣ್ಣದಾದ ಮೆಥಡ್ ಅಲ್ಲಿ ಏನಾದ್ರೂ ಮಾಡೋದಾದ್ರೆ ಸಾಮಾನ್ಯ ಜನಕ್ಕೂ ಅನುಕೂಲ ಆಗುತ್ತೆ, ಅಪ್ಲಿಕೇಶನ್ ಆಗುತ್ತೆ. ಇಲ್ದಿದ್ರೆ ಇದು ಸುಮ್ಮನೆ ಒಂದು ಎಲ್ಲಾದ್ರೂ ಇದ್ದಂಗೆ ಇದು ಒಂದು ಪ್ರಿವೆಂಟಿವ್ ಮೆಥಡ್ ಅಂತ ಇವ್ರು ಅನ್ಕೊಂತಾರೆ. ಪ್ರಿವೆಂಟಿವ್ ಎಲ್ಲೂ ಆಗಿರೋದಿಲ್ಲ. ಎಷ್ಟು ವಿಚಾರಗಳು ಈ ತರದಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ಸರ್ಕಾರಗಳು, ಕೆಲವರು ತಮ್ಮ ಆಪ್ಗಳನ್ನ, ನಾನು ಹೇಳ್ಬಾರ್ದು ಒಬ್ಬರ ಹೆಸರುಗಳನ್ನ, ಸುಮಾರು 25 ಆಪ್ಸ್ ಬೆಂಗಳೂರು ಸಿಟಿಯಲ್ಲಿ ಆಡ್ ಆಗಿದೆ. ಯಾವ ಆಪ್ ಇಂದನೂ ಏನು ಅಂತ ಪ್ರಯೋಜನ ಇಲ್ಲ. ಅವು 10 ಲಕ್ಷ ರೂಪಾಯಿಗೂ ಅದು ಇನ್ವೆಸ್ಟ್ಮೆಂಟ್ ಸಾಲದು. ಆದ್ರೆ ಅವಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸರ್ಕಾರದಿಂದ ಕೊಡ್ಸಿದ್ದಾರೆ. ಸರ್ಕಾರದಿಂದ ಆ ಆಪ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಕೊಡ್ಸಿದ್ದಾರೆ. ಅಂದ್ರೆ ಅದರಲ್ಲಿ ಇವ್ರು ವ್ಯಾಪಾರ ಮಾಡ್ಕೊಂಡಿದ್ದಾರೆ ವಿನಃ ಆಪ್ ಇಂದ ಏನು ಯಾರಿಗೂ ಉಪಯೋಗ ಆಗಿಲ್ಲ. ಸುಮಾರು ನನಗೆ ಗೊತ್ತಿರೋ 25ಕ್ಕೂ ಜಾಸ್ತಿ ಆಪ್ಸ್ ಬೆಂಗಳೂರು ಸಿಟಿಯಲ್ಲಿ ಕಳೆದ 2 ವರ್ಷದಲ್ಲಿ ಆಗಿದೆ. ಅದರಿಂದ ಎಷ್ಟು ಉಪಯೋಗ ಆಗಿದೆ ಅಂತ ವೆರಿಫೈ ಮಾಡ್ಲಿ. ಸೇಮ್ ಪ್ರಾಬ್ಲಮ್ ಇದ್ರಲ್ಲೂ. ಈಗ ಅವ್ರ ಮೇಡಮ್ ಹೇಳ್ದಾಗೆ ಈ ಪರ್ಸನಲ್ ಡೀಟೇಲ್ಸ್ಗಳೆಲ್ಲ ಕ್ಯಾಚ್ ಆಗುತ್ತೆ ಅನ್ನೋದಾದಾಗ ಎಲ್ಲರೂ ಹಿಂದೇಟ್ ಆಗೋದಂತೂ ಸಹಜವಾಗಿ ಆಗ್ಬಿಡುತ್ತೆ. ಯಾರೂ ಮುಂದೆ ಬರೋದಿಲ್ಲ. ಯಾಕಂದ್ರೆ ಪ್ರೈವಸೀಸ್ ಬೇಕಾದಷ್ಟು ಇರ್ತವೆ. ಆ ಪಾಯಿಂಟ್ ಅಲ್ಲಿ ದುಡ್ಡಿಂದ ಒಂದೇ ವಿಚಾರಕ್ಕೋಸ್ಕರ ಪ್ರೈವಸಿನ ಎಲ್ಲದೂ ಕಳ್ಕೊಳಕ್ಕೂ ಯಾರು ಇಷ್ಟಪಡೋದಿಲ್ಲ. ಅಂದ್ರೆ ದೊಡ್ಡ ದೊಡ್ಡವ್ರ ಪ್ರಾಬ್ಲಮ್ಗಿಂತ ಸಣ್ಣವ್ರುಗಳು ಹೇಳ್ತಾ ಇರೋದು ನಾನು. ಹಾಗಾಗಿ ಈ ಪ್ರಚಾರಕ್ಕೆ ಜಾಸ್ತಿ ಕೊಟ್ಟಿದ್ದನ್ನ ಮತ್ತೆ ಸಿಂಪಲ್ ಆಗಿ ಯೂಸ್ ಮಾಡೋ ತರದಲ್ಲಿ ಏನಾದ್ರು ಮಾಡಿದ್ರೆ ಇದು ಉಪಯೋಗಕ್ಕೆ ಬರುತ್ತೆ ಅಷ್ಟೇ. ಶುಭಮಂಗಳ ಮ್ಯಾಮ್, ಈಗ ನಾನು ಈ ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನನ್ನ ಮೊಬೈಲ್ ಅಲ್ಲಿ. ಈ ಸಂಚಾರಿ ಸಾಥಿ ಆಪ್ ಅಂತ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಆಪ್ ಓಪನ್ ಮಾಡ್ತಿದ್ದಂಗೆ ಒಂದು 5 ಆಪ್ಷನ್ ಇದೆ ಮ್ಯಾಮ್. ಚಕ್ಷು ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್, ಬ್ಲಾಕ್ ಯುವರ್ ಲಾಸ್ಟ್ ಆರ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್, ನೋ ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್, ನೋ ಜೆನ್ಯೂನ್ನೆಸ್ ಆಫ್ ಯುವರ್ ಮೊಬೈಲ್ ಹ್ಯಾಂಡ್ಸೆಟ್, ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ ವಿತ್ ಇಂಡಿಯನ್ ನಂಬರ್, ಎಕ್ಸ್ಪ್ಲೋರ್ ಅಂತ ಇದೆ. ಅದನ್ನ ಮುಂದಕ್ಕೆ ಹೋದ್ರೆ ರಿಜಿಸ್ಟ್ರೇಷನ್ ಇಸ್ ರಿಕ್ವೈರ್ಡ್ ಮೇಡಮ್. ಇದರಲ್ಲಿ kindly register to use citizen centric service of Sanchar Sathi. For registration, SMS will be sent to
Department of Telecommunications on 14522 via app without any charges, and this will be done only through the active mobile numbers. Your mobile number is used solely for verification purpose. If you receive a message indicating any charges, kindly proceed by pressing send as there will be no charges anta ide. So registration is compulsory idakke. Okay, if I ಅಂದ್ರೆ ಎನಿ ಟೈಮ್ ವಿ ಕ್ಯಾನ್ ಕ್ಯಾನ್ಸಲ್ ಇಟ್ ಆರ್ ಒಂದ್ಸಲಿ ಪ್ರೊಸೀಡ್ ಮಾಡಿದ್ರೆ ನಾವು ಅದು ಹಾಗೆ ಇರುತ್ತಾ, ಹೇಗೆ ಮೇಡಮ್ ಇದು? ಆರ್ ಯು ಆಡಿಬಲ್ ಮೇಡಮ್? ನಿಮ್ಮ ಆಡಿಯೋ ಮ್ಯೂಟ್ ಆಗಿದೆ ಅನ್ಸುತ್ತೆ. ಆರ್ ಯು ಆಡಿಬಲ್ ವಾಟ್ ಐ ಆಮ್ ಸೇಯಿಂಗ್? ಒಂದು ರೀತಿಯಾಗಿ ಏನ್ ಹೇಳೋದು ಅಂದ್ರೆ ಈ ತರದ ಅಪ್ಲಿಕೇಶನ್ ಥ್ರೂ ರಿಜಿಸ್ಟ್ರೇಷನ್ ನಾವು ಯಾ ನಿಮಗೆ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಇಲ್ಲ ಇಲ್ಲ, ಬ್ರೇಕ್ ಆಗ್ತಾ ಇದೆ ನೀವು ಮಾತಾಡ್ತಾ ಇರೋದು. ದಟ್ಸ್ ವೈ ಐ ಆಸ್ಕ್ ಯು. ಯಾ, ಪ್ಲೀಸ್ ಕಂಟಿನ್ಯೂ. ಎಸ್, ಇಟ್ಸ್ ಆಡಿಬಲ್. ಆಮ್ ಐ ಆಡಿಬಲ್? ಯಾ ಯು ಆರ್ ಆಡಿಬಲ್ ನೌ. ಹಲೋ, ಎಸ್ ಮೇಡಮ್, ಕೇಳಿಸ್ತಾ ಇದೆ. ನೀವಲ್ಲಿ ಬೇರೆ ನಂದು ಯಾವ್ದೋ ಆಡಿಯೋ ಬರ್ತಾ ಇದೆ. ಸೊ ವೆನೆವರ್ ವಿ ಆರ್ ಟಾಕಿಂಗ್ ಅಬೌಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಬಂದಾಗ, ಯಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಬಂದಾಗ ಖಂಡಿತ ಮೇಡಮ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾವಿಲ್ಲಿ ಮಾತಾಡ್ತಾ ಇರೋದು ನೀವು ಅಲ್ಲಿ ಕೇಳಿಸ್ಕೊಂಡು ಮಾತಾಡಬೇಡಿ ಪ್ಲೀಸ್. ಕ್ಲಿಯರ್ ನೌ? ನೋ ಲಿಸನ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಡಿಲೇ ಇಸ್ ದೇರ್. ನಾನು ಏನು ಮಾತಾಡ್ತಿದ್ದೀನಿ ನೀವು ಅದನ್ನ ಅಲ್ಲಿ ನಿಧಾನ ಕೇಳಿಸ್ಕೊಂಡು ರಿಪ್ಲೈ ಮಾಡಿದ್ರೆ, ಇನ್ನೊಂದು ನಂದೇ ಆಡಿಯೋ ಅಲ್ಲಿ ಕೇಳಿಸ್ತಾ ಇದೆ ನಿಮ್ಮ ಜಾಗದಿಂದ ನನಗೆ. ಟಿವಿ ಆನ್ ಆಗಿರ್ಬೇಕು ಅವ್ರದ್ದು ಟಿವಿ. ವೆದರ್ ಯು ಹ್ಯಾವ್ ಸ್ವಿಚ್ ಆನ್ ದ ಟಿವಿ ಆರ್ ವಾಟ್? Okay, am I audible now? You're audible, but it is not in a proper way. Okay, I changed my device, so you should be able to hear me now. ಯಾ ಪ್ಲೀಸ್. ಅಷ್ಟೊತ್ತಿಗೆ ನಾನು ಲೋಕೇಶ್ ಸರ್ ಹತ್ರ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸರ್, ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡುವಂತ ಹಂತದಲ್ಲಿ ನೀವು ಹೇಳ್ತಿದ್ವಿ ಸರ್, ಎಷ್ಟೊಂದು ಆ್ಯಪ್ಗಳಿರಬಹುದು, ಆದರೆ ಇದು ಕೇಂದ್ರ ಸರ್ಕಾರನೇ ತಯಾರಿಸಿರುವಂತಹ ಆ್ಯಪ್ ಆಗಿರೋದ್ರಿಂದ ಈಗ ಭಯೋತ್ಪಾದನಾ ವಿಚಾರದಲ್ಲಿ ಭಯೋತ್ಪಾದಕರು ಸಾಕಷ್ಟು ಫೇಕ್ ಸಿಮ್ಗಳನ್ನ ಬಳಸ್ಕೊಂಡು ಭಯೋತ್ಪಾದನೆ ನಡೆಸ್ತಿರೋ ಕೃತ್ಯಗಳನ್ನ ನಾವು ಗಮನಿಸಿದೀವಿ. ಮೊನ್ನೆ ಡೆಲ್ಲಿಯಲ್ಲಿ ಆದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಏನಾಯ್ತು, ಅದ್ರ ಮುಂದೆ ಆ ವಿಚಾರಗಳನ್ನ ಗಮನಿಸಿದೀವಿ. ಆವಾಗಲೂ ಸಾಕಷ್ಟು ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡ್ಕೊಂಡಿದ್ರು. ಸೊ ಇದೆಲ್ಲವನ್ನ ತಡೆಗಟ್ಟಬೇಕು, ದೇಶದಲ್ಲಿ ನಡೀತಾ ಇರುವಂತಹ, ದೇಶದ ಒಳಗಾಗ್ತಾ ಇರುವಂತಹ ಭಯೋತ್ಪಾದನಾ ಕೃತ್ಯಗಳನ್ನ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಸಂಚಾರ್ ಸಾಥಿ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು, ಕಂಪಲ್ಸರಿ ಮಾಡಿದೆ. ಮತ್ತು ಎಲ್ಲಾ ಮೊಬೈಲ್ ಕಂಪ್ನಿಗಳ ಸರ್ವರ್ ಪ್ರೊವೈಡರ್ಗಳಿಗೂ ಕೂಡ ಇದನ್ನ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಸರ್. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಆಪ್ ನ ಉದ್ದೇಶ ಒಳ್ಳೇದಿದ್ರು ಆಪ್ ಅನ್ನ ಬಳಸ್ಕೊಳ್ಳೋ ಪದ್ಧತಿಗಳು ಮತ್ತೆ ಯಾವ ರೀತಿ ಇದು ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ನಾಲೆಡ್ಜ್ ಅನ್ನ ಜಾಸ್ತಿ ಜನಗಳಿಗೆ ಕೊಡ್ಬೇಕಾಗಿದೆ. ಆ ಪ್ರಶ್ನೆಯಲ್ಲಿ ಆದಾಗ ಪ್ರಿವೆಂಟಿವ್ ಅಂತ ಈಗ ನೋಡಿದ್ರೆ ಅದ್ರಲ್ಲಿ ಆಪ್ಸ್ ಏನ್ ಆಪ್ಷನ್ಸ್, ಲಾಸ್ ಆಫ್ ದಿ ಮೊಬೈಲು, ಆ ತರದ್ದು ವಿಚಾರಗಳು, ಮತ್ತೆ ರಿಪೋರ್ಟಿಂಗ್ ಪಾಯಿಂಟ್ ಅಲ್ಲಿ ಎಷ್ಟು ಏನ್ ವಿಚಾರ ಅಂತ ಎಲ್ಲೂ ಇಲ್ಲ. ಅದ್ರಲ್ಲಿ ನೀವು ಹೇಳಿದ್ರಲ್ಲ 5-6 ವಿಚಾರ, ಅದರಲ್ಲಿ ಯಾವ ತರದ ವಿಚಾರ ರಿಪೋರ್ಟಿಂಗ್ ಅನ್ನೋದಿಲ್ಲ. ಓಕೆ, ನಿಮ್ಗೆ ಕ್ಲಿಯರ್ ಆಗ್ಬೇಕು, ಅದನ್ನ ಹೇಳ್ತಾ ಇರೋದು ನಾನು. ಓಕೆ, ಪ್ರಮುಖವಾಗಿ ನೀವು ಹೇಳಿದಾಗೆ ಭಯೋತ್ಪಾದಕರ ವಿಚಾರದಂತವು, ಡಕಾಯಿತಿ, ರಾಬ್ರೀಸ್ ಅಂತವು, ಹೆಣ್ಮಕ್ಳಿಗೆ ತೊಂದರೆ ಆಗುವಂತ ಸೀರಿಯಸ್ ಮ್ಯಾಟರ್ಸ್ ಅಲ್ಲಿ ಸಂದರ್ಭಗಳು, ಇಂಥವು ಪ್ರಮುಖವಾಗಬೇಕು. ಮಾನಿಟರಿಂಗ್ ಅಂಡರ್ ಸೆಂಟ್ರಲ್ ಗವರ್ಮೆಂಟ್ ಅಲ್ವಾ ಸರ್? ಅಲ್ಲ, ನಾನು ಹೇಳಿದ್ನಲ್ಲ, ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಈ ಸರ್ವರ್ಗಳು ಎಷ್ಟು ಸರ್ಕಾರದ ಯಾವುದೇ ಸರ್ವರ್ಸ್, ಯಾವುದೇ ಸಿಸ್ಟಮ್, ಅದು ರೇಷನ್ ಕೊಡೋದಿರ್ಲಿ, ಆಧಾರ್ ಕಾರ್ಡ್ ಕೊಡೋದಿರ್ಲಿ, ಮತ್ತೊಂದಿರ್ಲಿ, ಎಲ್ಲವೂ ಅಪ್ಡೇಟ್ ಆಗಿಲ್ಲ. ಏನು ಮಾಡಿದ್ರು ಎಲ್ಲ ಸರ್ವರ್ ಸ್ಲೋ ಇದೆ. ನಿಮ್ಗೆ ತಿಂಗಳಾನ್ಗಟ್ಲೆ ಬೇಕಾಗುತ್ತೆ ಬರೀ ಒಂದು ಅಡ್ರೆಸ್ ಚೇಂಜ್ ಮಾಡೋದಕ್ಕೆ. ಆಧಾರಲ್ಲಿ ತಿಂಗಳಾನ್ಗಟ್ಲೆ ಬೇಕು. ರೇಷನ್ ಕಾರ್ಡ್ಗಳದಂತೂ, ರೇಷನ್ ಇಶ್ಯೂ ಮಾಡೋದಕ್ಕಂತೂ ಇನ್ನೂ ವರ್ಷದ್ದು. ಜನ ದಿನ ಎಲ್ಲಕ್ಕಾದ್ರೂ 10 ಜನಕ್ಕೆ ಇದು ಕೊಡಕ್ಕಾಗೋದಿಲ್ಲ, ರೇಷನ್ ಕೊಡಕ್ಕಾಗೋದಿಲ್ಲ. ಆ ಥರದ್ದೆಲ್ಲ ಪರಿಸ್ಥಿತಿ ಬಿಕಾಸ್ ಆಫ್ ದಿ ಈ ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ಇದು ಮಾಡ್ತಾರೆ. ಈಗ ದೇಶದ ಜನ ಎಲ್ಲ ಈ ಆ್ಯಪ್ ಅನ್ನ ಮಾಡಿದಾಗ ಅವ್ರು ಕೊಡೋ ಎಂತ ರಿಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೀರಿಯಸ್ ಮ್ಯಾಟರ್ಸ್ ಬಗ್ಗೆ.
ಸಿಲ್ಲಿ ವಿಚಾರಗಳಿಗೆಲ್ಲ ಇದು ಉಪಯೋಗ ಆದ್ರೆ ಎಲ್ಲಿ ನೀವು ಮ್ಯಾನೇಜ್ ಮಾಡ್ತಾರೆ? ನೆಗ್ಲಿಜೆನ್ಸಿ ಶುರುವಾಗುತ್ತೆ ಅವಾಗ. ಆ ಕೆಲ್ಸಗಳು ಬೇಕಾದಷ್ಟು ಆಪ್ ಅಲ್ಲಿ ಆಗಿದೆ. ಬರೀ ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ ಸರ್ ಅಂತ ಅಲ್ಲ, ಒಂದೇ ಆಪ್ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಹೌ ದ ಆಪ್ ವರ್ಕ್ಸ್ ಅಲ್ವಾ ಸರ್? ಒಂದೊಂದು ಆಪ್ ಒಂದೊಂದು ಅಂಶಗಳನ್ನು ಒಳಗೊಂಡಿರುತ್ತೆ. ಬಟ್ ಈ ಆಪ್ ನೀವು ಏನಾದ್ರೂ ಮೊಬೈಲ್ ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಮೊಬೈಲ್ ಮಿಸ್ಯೂಸ್ ಆಗಿದ್ರೆ ಅಥವಾ ಕದ್ದು ಮಾಲನ್ನ ನಿಮಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಆಗಿ ಯಾರಾದ್ರೂ ಸೇಲ್ ಮಾಡಿದ್ರೆ ಅಂಥದ್ರಲ್ಲಿ ಉಪಯೋಗಕ್ಕೆ ಬರುವಂಥ ಆ್ಯಪ್ ಇದು ಅನ್ನುವಂಥ ಇದು ಮಾಹಿತಿ ಪ್ರಾಥಮಿಕವಾಗಿರೋದು. ಸೊ ಒಂದೊಂದು ಆ್ಯಪಲ್ಲಿ ನೀವು ಹೇಳ್ತಿರೋಗೆ ಸಾಕಷ್ಟು ಆ್ಯಪ್ಗಳಿದಾವೆ. ಬಟ್ ಈ ಆ್ಯಪು ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರೋದ್ರಿಂದ ಈವನ್ ದೋ ನಿಮ್ಗೆ ಇಷ್ಟ ಇದೆ ಅಂತಂದ್ರೂ ದೇಶಕ್ಕೋಸ್ಕರ ವಿ ಹ್ಯಾವ್ ಟು ಇನ್ಸ್ಟಾಲ್ ಇಟ್ ಅನ್ನೋದು ಇವಾಗ ಕಂಪಲ್ಸರಿ ಆಗ್ತಿದ್ಯಾ ಅನ್ನೋಂಥದ್ದು ಒಂದು ಪ್ರಶ್ನೆ. ಅಲ್ಲ, ನೀವು ಇನ್ಸ್ಟಾಲ್ ಮಾಡು ಕಂಪಲ್ಷನ್ ನಿಮ್ದು ಪ್ರಶ್ನೆ ಇದ್ರು ನೀವು ಉದ್ದೇಶ ಏನ್ ಹೇಳಿ? ನೀವೇ ಹೇಳಿದ್ರಲ್ಲ, ಟೆರರಿಸಮ್ ಮತ್ತೊಂದು ಸೀರಿಯಸ್ ಮ್ಯಾಟರ್ಸ್ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಅಂತ ಹೇಳಿ. ಹೌದಾ ಇಲ್ವಾ ಸರ್? ಹೌದು ಸರ್, ಅದನ್ನೇ ಹೇಳ್ತಾ ವಾಟ್ಸ್ಆಪ್ ಮೊಬೈಲು ಅದು ಅಂತ ಪ್ರಶ್ನೆ ಆಗ್ಬಾರ್ದಲ್ಲ ಇದು. ಈಗ ಆಲ್ರೆಡಿ ಆ ತರದ್ದು ನಮ್ಮ ಪೊಲೀಸಲ್ಲಿ ಮೊಬೈಲ್ ಟ್ರೇಸ್ ಮಾಡೋದಕ್ಕೆ ಈ ಆಪ್ಸ್ ಯೂಸ್ ಮಾಡ್ಕೊಂಡು ಮಾಡೋಂತ ಕೆಲಸ ನಡೀತಾ ಇದೆ. ಹೊಸದಾಗೇನಿಲ್ಲ, ಸುಮಾರು ಕೇಸಸ್ ಪತ್ತೆ ಮಾಡಿ ಕೊಡ್ತಾ ಇದ್ದಾರೆ ಕರೆದು ಪೊಲೀಸ್ ಸ್ಟೇಷನ್ಗಳಲ್ಲಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆಲ್ ಓವರ್ ಇಂಡಿಯಾಗೆ ಅಪ್ಲೈ ಮಾಡುವಂತದ್ದು ಒಂದು ಪ್ರೋಗ್ರಾಮ್ ಆಗಿ ತಗೊಂಡಿದೆ ಇದನ್ನ. ಬಟ್ ಅವ್ರ ಉದ್ದೇಶ ಕೇವಲ ಮೊಬೈಲ್ಗಳನ್ನ ಪತ್ತೆ ಮಾಡ್ಕೊಡೋದಲ್ಲ. ಇದರಲ್ಲಿ ಅವ್ರ ಉದ್ದೇಶ ಪ್ರತಿಯೊಬ್ಬರ ಚಲನವಲನ ಅಬ್ಸರ್ವ್ ಮಾಡ್ಕೊಂಡು, ಅವ್ರಿಗೆ ಯಾವಾಗ ಹೇಳಿರಲ್ಲ ಅವ್ರದ್ದು ಸರ್, ಅದನ್ನೇ ಹೇಳ್ತಾ ಇರೋದು ಸರ್. ಪ್ರತಿಯೊಬ್ಬರ ಚಲನವಲನ ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ಹೇಗೆ ನಾವು ಸೈಬರ್ ವಂಚಕರನ್ನ ಪತ್ತೆ ಹಚ್ಚಕ್ಕಾಗತ್ತೆ, ಅದನ್ನ ತಡೆಗಟ್ಟಕ್ ಹೇಗಾಗತ್ತೆ ಅನ್ನೋದೇ ಅವರು ಹೇಳ್ತಾ ಇರೋದು. ನೋಡಿ, ಹ್ಯಾಕರ್ಸ್ಗೆ ತುಂಬಾ ದಾರಿಗಳನ್ನ ಹುಡುಕ್ತಾರೆ. ಪ್ರತಿ ಒಂದು ಸಂದರ್ಭಕ್ಕೂ ನೀವು ಕರ್ನಾಟಕ ಸರ್ಕಾರದ್ದು ಟ್ರೆಜರಿ ಅಕೌಂಟ್ ಇದನ್ನೇ ಸರ್ವರ್ನ ಹ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಇನ್ನ ಈ ಸರ್ವರ್ಗಳನ್ನ ಹ್ಯಾಕ್ ಮಾಡೋದಿಲ್ಲ ಅಂತ ಹೆಂಗ್ ಹೇಳ್ತೀರಾ ನೀವು? ಆಲ್ರೈಟ್ ಸರ್, ನಾನು ಶುಭಮಂಗ್ಲ ಅವ್ರ ಹತ್ರ ಮಾತಾಡ್ತೀನಿ. ಎಸ್ ಸರ್, ಶುಭಮಂಗ್ಲ ಅವ್ರೆ, ನಾನು ಆಗ್ಲೇ ಕೇಳ್ತಿದ್ದೆ, ಒಂದು ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಅಂಡ್ ಮ್ಯಾಂಡೇಟರಿ ಇದಕ್ಕೆ. ಅಂಡ್ ಈಗ ಲೋಕೇಶ್ವರ್ ಸರ್ ಸುಮಾರು ಪ್ರಶ್ನೆಗಳನ್ನು ನಿಮ್ ಮುಂದಿಟ್ಟಿದ್ದಾರೆ. ಅವ್ರು ಹೇಳಿದ ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಎನಿ ಆ್ಯಪ್ ಯೂಸ್ ಆಗೋಕ್ಕಿಂತ ಮಿಸ್ಯೂಸ್ ಆಗೋದೇ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಕೇಂದ್ರ ಸರ್ಕಾರ ಒಂದು ಸರಿಯಾಗಿರುವಂತಹ ಕ್ಲಾರಿಟಿ ಕೊಡಬೇಕಾಗತ್ತೆ, ಮತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಆಸ್ ಲೋಕೇಶ್ವರ್ ಸರ್ ಹೇಳ್ದಂಗೆ ಈ ಹ್ಯಾಕರ್ಸ್ ಇರ್ಬೋದು ಅಥವಾ ಸೈಬರ್ ಕ್ರಿಮಿನಲ್ಸ್ ಇರ್ಬೋದು, ಅವ್ರು ಯಾವ್ದಾದ್ರೂ ಒಂದು ರೀತಿಯಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಇದರಿಂದ ಗ್ಯಾದರ್ ಮಾಡೋದಕ್ಕೆ, ಸರ್ವರ್ಗಳನ್ನ ಹ್ಯಾಕ್ ಮಾಡಿ ಗ್ಯಾದರ್ ಮಾಡೋದಕ್ಕೆ ನೋಡ್ತಾನೆ ಇರ್ತಾರೆ. ಸೊ ಹೌ ಸೇಫ್ ಇಟ್ ಈಸ್? ಮೊದಲನೇದು, ನೀವು ರಿಜಿಸ್ಟ್ರೇಷನ್ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ರೇನೆ ಅವ್ರಿಗೆ ಗೊತ್ತಾಗೋದು ಯಾವ ಫೋನು ಯಾವ ನಂಬರ್ ಇಂದ ಬರ್ತಾ ಇದೆ ಅಂತ. ಸೊ ರಿಜಿಸ್ಟ್ರೇಷನ್ ಅನ್ನ ಮ್ಯಾಂಡೇಟರಿ ಮಾಡ್ತಾರೆ. ಸೊ ರಿಜಿಸ್ಟ್ರೇಷನ್ ಆದ್ಮೇಲೆ ಅಲ್ಲಿ ಡೇಟಾ ಕೂತ್ಕೊಳತ್ತಾ, ನಾನ್ ಅದನ್ನ ಡಿಲೀಟ್ ಮಾಡಿದ್ಮೇಲೆ ಆ ಡೇಟಾ ಹೋಗುತ್ತಾ ಅಂತ ಕೇಳಿದ್ರಿ. ಇಲ್ಲ, ಒಂದ್ಸತಿ ನೀವು ರಿಜಿಸ್ಟರ್ ಮಾಡಿದ್ಮೇಲೆ ನೀವು ನಿಮ್ಮ ಆಪ್ ಅನ್ನ ತೆಗೆದ್ರು ನಿಮ್ಮ ಕಂಟೆಂಟ್ ಅಲ್ಲಿ ಇದ್ದೇ ಇರುತ್ತೆ. ಇನ್ ಮುಂದಿನ ಪ್ರಶ್ನೆ, ಈ ಆಪ್ ಸರ್ಕಾರದಿಂದ ಬಂದಿದೆ ಅಂತ ಹೇಳಿದಾಗ ಬಹಳ ಮುಖ್ಯವಾದ ಪ್ರಶ್ನೆ ಅಂತಂದ್ರೆ, ಇದು ಸರ್ಕಾರದ ಒಂದು ಟೀಮ್ ಇಂದಾನೆ ಮೇಂಟೈನ್ ಆಗತ್ತಾ, ಡೆವಲಪ್ ಆಗತ್ತಾ, ಮಾನಿಟರ್ ಮಾಡ್ತಾರಾ? ಅದೊಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಯೂಶಲಿ ನಮ್ ಸರ್ಕಾರದಲ್ಲಿ ಏನಾಗುತ್ತೆ ಅಂತಂದ್ರೆ ಟೆಕ್ನಿಕಲ್ ಮೇಂಟೆನೆನ್ಸ್ ಅಂತ ಹೇಳಿ ಥರ್ಡ್ ಪಾರ್ಟಿ ಕೊಟ್ಬಿಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಸೊ ಈ ಥರ್ಡ್ ಪಾರ್ಟಿ ಅಂತ ಬಂದಾಗ ಖಂಡಿತವಾಗ್ಲೂ ಸಾಕಷ್ಟು ಪ್ರಶ್ನೆಗಳನ್ನ ನಾವು ಆಸ್ ಎ ಟೆಕ್ನಿಕಲ್ ಟೀಮು, ಸೈಬರ್ ಎಕ್ಸ್ಪರ್ಟ್ಸ್ ಕೂಡ ಮುಂದೆ ಇಡ್ತೀವಿ. ಮೊದಲನೇದು, ಥರ್ಡ್ ಪಾರ್ಟಿ ಅಂದ್ರೆ ಹೌ ಆರ್ ವಿ ವ್ಯಾಲಿಡೇಟಿಂಗ್? ಆ ಥರ್ಡ್ ಪಾರ್ಟಿನ ಹೇಗೆ ವ್ಯಾಲಿಡೇಟ್ ಮಾಡ್ತಾ ಇದೀವಿ? ನಾವ್ ಯಾಕೆ ನಮ್ದೇ ಆದ ಸರ್ಕಾರದ ಟೆಕ್ನಿಕಲ್ ಟೀಮ್ ಮುಖಾಂತರ ಇದನ್ನ ಮೇಂಟೈನ್ ಮಾಡಬಾರ್ದು? ಸರ್ವರ್ಗಳು ಎಲ್ಲಿರುತ್ತೆ, ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ? ಯಾಕಂದ್ರೆ ನಾವು ಕೂಡ ಈಗ DPDP ಬರ್ತಾ ಇದ್ವಿ, ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಗೆ ಬರ್ತಾ ಇದೀವಿ ನಾವು. ಸೊ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ನಮ್ಮಲ್ಲಿ ಕೆಲಸ ಮಾಡುವಂತವ್ರು ನಮ್ಮ ಸಾರ್ವಜನಿಕರಿಗೆಲ್ಲ ಸರ್ಕಾರಕ್ಕೂ ಇದ್ದೇ ಇದೆ. ಸೊ DPDP ಆಕ್ಟ್ ಪ್ರಕಾರ ನಾವು ಡೇಟಾಗಳನ್ನ ಎಲ್ಲಿ ಸ್ಟೋರ್ ಮಾಡ್ತೀವಿ? ಮಾನಿಟರಿಂಗ್ ಲೆವೆಲ್ ಯಾವ್ದಿರುತ್ತೆ? ಟ್ರಾಫಿಕ್ ಮಾನಿಟರಿಂಗ್ ಲೆವೆಲ್ ಅಲ್ಲಿ ಇರುತ್ತಾ? ಬರೀ ಕಾಲ್ ಮಾನಿಟರಿಂಗ್ ಲೆವೆಲ್ ಅಲ್ಲಿ ಇರುತ್ತಾ? ಮೆಸೇಜ್ ಮಾನಿಟರಿಂಗ್ ಅಂತ ಬಂತಾಗ ಅದು ಆಪ್ ಗಳ ಮೆಸೇಜಿಂಗ್ ಗಳನ್ನು ಸೇರಿಸ್ಕೊಳತ್ತಾ? ನಾನು ಆಗ್ಲೇ ಕೇಳ್ದಂಗೆ ಸಿಮ್ ಬೈಂಡಿಂಗ್ ಇನ್ವಾಲ್ವ್ ಆಗತ್ತಾ? ಇದ್ರಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಗಳಲ್ಲಿ ಅವರು ಕಂಟೆಂಟ್ ಸ್ಟೋರ್ ಮಾಡ್ಲೇಬೇಕಾಗತ್ತೆ. ಅಂದ್ರೆ ನಾನು ಒಂದು ಫೇಕು ಅಥವಾ ಫ್ರಾಡ್ ನಂಬರ್ ಅಂತ ಕಳಿಸಿದಾಗ, ರಿಪೋರ್ಟ್ ಮಾಡಿದಾಗ ಅದು ಸ್ಟೋರ್ ಆಗೇ ಆಗುತ್ತೆ. ಸೊ ಅದ್ರ ವ್ಯಾಲಿಡೇಷನ್ ಹೆಂಗ್ ಮಾಡ್ತಾರೆ? ಇವಾಗ ನಾನೊಂದು ಫ್ರಾಡ್ ನಂಬರ್ ಅಂತ ಕೊಟ್ಬಿಟ್ಟಿದ ತಕ್ಷಣ ಅದು ಫ್ರಾಡ್ ಆಗಲ್ಲ, ಅದನ್ನ ವ್ಯಾಲಿಡೇಟ್ ಮಾಡ್ಬೇಕಾಗತ್ತೆ. ಆ ವ್ಯಾಲಿಡೇಷನ್ ಯಾರು ಮಾಡ್ತಾರೆ? ಆ ವ್ಯಾಲಿಡೇಷನ್ ಪ್ಯಾರಾಮೀಟರ್ಸ್ ಏನು? ಸೊ ಈ ರೀತಿಯಾದ ಪ್ರಶ್ನೆಗಳಿಗೆ ನಾನು ಆಗ್ಲೇ ಹೇಳಿದಾಗೆ ಸಾಕಷ್ಟು ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕೇ ಬೇಕಾಗತ್ತೆ. ಮೊದಲನೇದು. ಎರಡನೇದು, ಖಂಡಿತವಾಗ್ಲೂ ಇದು ಸರ್ಕಾರದಿಂದ ನಮ್ಮ ದೇಶದ ಸುರಕ್ಷತೆ ಅಂತ ಬಂದಾಗ ನಾವೆಲ್ಲರ ಜೊತೆಗೆ ನಿಂತ್ಕೊಳ್ಳೇಬೇಕಾಗತ್ತೆ. ನಮಗೆ ಬೇಕೋ ಬೇಡವಾ ಸರ್ಕಾರದ ನಾನು ಒಂದು ಪ್ರಶ್ನೆ ಇದರಲ್ಲಿ ಕಾಮನ್ ಪೀಪಲ್ ಥಿಂಕ್ ಮಾಡೋ ತರ ನಾನು ಕೇಳ್ತೀನಿ. ಅಫ್ಕೋರ್ಸ್
ದೇಶದ ಪ್ರಶ್ನೆ ಅಂತ ಬಂದಾಗ ಯಾರು ದೇಶಕ್ಕಿಂತ ದೊಡ್ಡವ್ರು ಯಾರು ಇಲ್ಲ, ಮತ್ತು ನೇಷನ್ ಇಸ್ ಫಸ್ಟ್, ದೇರ್ ಇಸ್ ನೋ ಅದರ್ ಥಾಟ್, ಅದರಲ್ಲಿ ಅದರ ಎರಡನೇ ಮಾತೇ ಇಲ್ಲ. ಅಟ್ ದ ಸೇಮ್ ಟೈಮ್ ಸಂವಿಧಾನದಲ್ಲೇ ಇರುವಂತಹ ಈಗ ವೈಯಕ್ತಿಕ ವಿಚಾರಗಳನ್ನ ಗೌಪ್ಯತೆ ಕಾಪಾಡ್ಕೊಳ್ಳೋದು ಸಂವಿಧಾನದ ಒಂದು ಹಕ್ಕು, ಅದು ಇದೆಲ್ಲನೂ ಮೆನ್ಷನ್ ಆದಾಗ ಈಗ ಅದನ್ನ ಕಡ್ಡಾಯ ಮಾಡೋದು ಎಷ್ಟು ಸರಿ? ಈಗ ದೇಶದ ಹಿತದೃಷ್ಟಿ ಮತ್ತೊಂದು ಮಗದೊಂದು ಅಂತೆಲ್ಲ ಯೋಚನೆ ಮಾಡಿ ಸಮ್ ಪೀಪಲ್ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಯೋಚನೆ ಮಾಡ್ತಾ ನಮ್ಮ ವೈಯಕ್ತಿಕ ವಿಚಾರಗಳು, ನಮ್ಮ ಗೌಪ್ಯತೆಯನ್ನ ಹೊರಗಡೆ ಬಿಟ್ಕೊಡ್ಬೇಕಾಗತ್ತೆ, ಇದೆಲ್ಲವೂ ಎಷ್ಟು ಸೇಫು, ನಾಳೆ ದಿವಸ ಆ ಇನ್ಫಾರ್ಮೇಶನ್ ಯಾರಿಗಾದ್ರೂ ಸಿಕ್ಕಿ ಅಗೇನ್ ದೇ ಮೈಟ್ ಸ್ಟಾರ್ಟ್ ಟು ಡೂ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇಟ್ಕೊಳ್ಬಹುದು, ಅಥವಾ ನಮ್ಮ ಒಂದು ವಿಚಾರಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಬಹುದು, ಇನ್ನೇನೋ ಆಗ್ಬೋದು. ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ AI ಬಂದ ಮೇಲೆನೆ ಏನೆಲ್ಲ ಆಗ್ತಾ ಇದೆ ಅನ್ನೋದು. ಸೊ ಹೌ ಸೇಫ್ ಇಟ್ ಇಸ್? ನಾನು ಅದ್ರ ಬಗ್ಗೆನೇ ಹೇಳಿದ್ದು. ಇದರಲ್ಲಿ ಇವಾಗ ಇವರು ಮಾನಿಟರಿಂಗ್ ಮತ್ತೆ ಡೇಟಾ ಸ್ಟೋರೇಜ್ ಬಗ್ಗೆ ಕ್ಲಿಯಾರಿಟಿ ಕೊಡ್ಬೇಕಾಗುತ್ತೆ. ಮಾನಿಟರಿಂಗ್ ಅಂತ ಬಂದಾಗ 24/7 ಮಾನಿಟರ್ ಮಾಡ್ಬೇಕಾಗತ್ತೆ. ಏನನ್ನೆಲ್ಲ ಮಾನಿಟರ್ ಮಾಡ್ತಾರೆ ಅಂದ್ರೆ, ನನ್ನ ಫೋನಿಗೆ ನಾನು ಈ ಆಪ್ ಅನ್ನ ಹಾಕೊಂಡ್ಮೇಲೆ ಬರೀ ನನ್ನ ಫೋನಿನ ಚಲನವಲನಗಳು ಅಂದ್ರೆ ಜಿಯೋ ಲೊಕೇಶನ್ ಅನ್ನ ಕ್ಯಾಪ್ಚರ್ ಮಾಡ್ತಾರಾ, ಕಾಲ್ ಕ್ಯಾಪ್ಚರ್ ಮಾಡ್ತಾರಾ, ಮೆಸೇಜ್ ಕ್ಯಾಪ್ಚರ್ ಮಾಡ್ತಾರ, ಅಕೌಂಟ್ ಲಾಗಿನ್ ಗಳನ್ನ ಕ್ಯಾಪ್ಚರ್ ಮಾಡ್ತಾರ, ಏನೇನೆಲ್ಲ ಕ್ಯಾಪ್ಚರ್ ಮಾಡ್ತಾರೆ ಆಸ್ ಎ ಅಪ್ಲಿಕೇಶನ್. ಇದು ಯಾವ್ದ್ರದ್ದು ಎಲ್ಲ ಆಕ್ಸೆಸ್ ಅನ್ನ ತಗೊಳತ್ತೆ ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಆಸ್ ಎ ಟೆಕ್ನಿಕಲ್ ಟೀಮ್ ನಾನ್ ಕೇಳ್ತಾ ಇರೋ ಪ್ರಶ್ನೆ, ಈ ಆಪ್ ಏನೇನೆಲ್ಲ ಆಕ್ಸೆಸ್ ತಗೊಳತ್ತೆ ನನ್ನ ಫೋನ್ ಒಳಗಡೆ ಕೂತ್ಕೊಂಡು. ಸೊ ಈ ಫೋನ್ ಟೆಸ್ಟ್ ಆಗಿದ್ಯಾ, ಇದ್ರಲ್ಲಿ ಯಾವುದೇ ರೀತಿಯಾದ ಬಗ್ಗು, ಮಾಲ್ವೇರು, ರ್ಯಾನ್ಸಮ್ ಏನೂ ಇಲ್ವಾ? ಯಾಕೆಂತಂದ್ರೆ ನನ್ನ ಫೋನ್ ಅಲ್ಲಿ ಕೂತ್ಕೊಂಡು ಯಾವುದೋ ಒಂದು ಮಾಲ್ವೇರ್ ಮುಖಾಂತರ ಬೇರೆ ಇನ್ನೇನಾದ್ರೂ ಮಾಡೋ ಸಾಧ್ಯತೆ ಇದೆಯಾ? ಟೆಸ್ಟಿಂಗ್ ಎಲ್ಲ ಆಗಿದೆ ಅಂದ್ರೆ ಯಾವ ರೀತಿಯಾದ ಟೆಸ್ಟಿಂಗ್ ಆಗಿದೆ? ಮಾನಿಟರಿಂಗ್ ಲೆವೆಲ್ ಯಾವ ಲೆವೆಲ್ ಇದೆ ಅಂದ್ರೆ ನನ್ನ ಪರ್ಸನಲ್ ಡೇಟಾ ಮತ್ತೆ ನಾನು ಯೂಶಲ್ ಆಗಿ ಬೇರೆ ಕಾಲ್ಗಳಿಗೆ ಕನೆಕ್ಟ್ ಆಗೋ ಡೇಟಾ ಯಾವ್ದನ್ನ ಮಾನಿಟರ್ ಮಾಡ್ಕೊಳ್ತಾರೆ? ಮಾನಿಟರಿಂಗ್ ಲೆವೆಲ್ ಆಫ್ ಇನ್ಫಾರ್ಮೇಶನ್ ಯಾವ್ದಿರುತ್ತೆ? ಯಾಕೆಂತಂದ್ರೆ ನಾವು ಮಾನಿಟರಿಂಗ್ ಅಂತ ಬಂದಾಗ ಬರೀ ಕಾಲು ಮಾನಿಟರ್ ಮಾಡಬಹುದು, ಹಾಗೆ ಇಂಟರ್ನೆಟ್ ಆಕ್ಸೆಸ್ ಅಲ್ಲಿರುವ ಟ್ರಾಫಿಕ್ ಅನ್ನು ಮಾನಿಟರ್ ಮಾಡಬಹುದು. ಸೊ ಯಾವ್ದನ್ನ ಮಾಡ್ತಾ ಹೋಗ್ತಾರೆ? ನನ್ನ ಚಲನವಲನ ಅಂತ ಬಂದಾಗ ಅದರ ಡೀಟೇಲ್ಸ್ ಏನು? ಹಾಗೆ ಪರ್ಸನಲ್ ಡೇಟಾ ಅಂತ ಬಂದಾಗ ಖಂಡಿತವಾಗ್ಲೂ ನನಗೂ ಹೆದರಿಕೆ ಇರುತ್ತೆ. ಯಾಕೆಂದ್ರೆ ನಾನು ಕೂಡ ನನ್ನ ಬ್ಯಾಂಕಿಗೆ ಲಾಗಿನ್ ಆಗ್ತೀನಿ ಅಥವಾ ಬೇರೆ ಯಾವುದೋ ಪರ್ಸನಲ್ ಇನ್ಫಾರ್ಮೇಶನ್ ಅಂದ್ರೆ ನಾನು ಯಾವುದೋ ಒಂದು ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಾ ಇರ್ತೀನಿ, ಅದರಲ್ಲಿ ಟೆಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತೀನಿ, ಅಥವಾ ಬೇರೆ ಯಾವುದೋ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಅದಕ್ಕೆ ಇರುವಂತಹ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತೀನಿ ಫೋನ್ ಮುಖಾಂತರ. ಸೊ ಹೀಗಿರುವಾಗ ಯಾವ ಡೇಟಾಗಳಿಗೆ ಈ ಒಂದು ಆಪ್ಗೆ ಆಕ್ಸೆಸ್ ಇದೆ? ಈ ಆಪ್ ನ ಮೇಂಟೈನ್ ಮಾಡ್ತಾ ಇರೋ ಟೀಮು ಸರ್ಕಾರದವರ ಅಥವಾ ಥರ್ಡ್ ಪಾರ್ಟಿನ? ಹಾಗೆ ಈ ಆಪ್ ಡೆವಲಪ್ ಯಾರ ಕಡೆಯಿಂದ ಆಯ್ತು? ಸರ್ಕಾರದಿಂದಾನೇ ಆಯ್ತಾ ಅಥವಾ ಥರ್ಡ್ ಪಾರ್ಟಿಯಿಂದ ಡೆವಲಪ್ ಮಾಡಿಸಿ ತಗೊಂಡಿದೀವಾ? ನೆಕ್ಸ್ಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್, ನೆಕ್ಸ್ಟ್ ಆಕ್ಸೆಸ್, ಇದಕ್ಕಿರುವಂತಹ ಟೀಮು ಎಲ್ಲಿದ್ದಾರೆ? ಸೊ ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ರೆ ಬಹಳ ಸುಲಭ ಆಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕನಿಗೆ ಇರುವಷ್ಟು ಟೆನ್ಷನ್ ಕಂಪನಿಗಳಿಗೂ ಬಂದ್ಬಿಡತ್ತೀಗ. ಯಾಕೆಂತಂದ್ರೆ ಈ ಆಪ್ ಇದೆ, ನನ್ನ ಎಂಪ್ಲಾಯಿ ಇವನಿಗೆ ನಾನು ಡೇಟಾ ಕೊಟ್ಟಿದ್ದೀನಿ, ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಈ ಆಪ್ ಮೂಲಕ ಏನಾರು ಆಗ್ಬಿಟ್ಟು ಅಥವಾ ಇದೇ ಒಂದು ರೀಸನ್ ಇಟ್ಕೊಂಡು ಸರ್ ನಾನು ಎಲ್ಲಾ ಮಾಡಿದೆ, ಡೇಟಾ ಹೊಟ್ಟಾಯ್ತು ಬಿಕಾಸ್ ನಾನು ಈ ಸಂಚಾರಿ ಆಪ್ ಹಾಕಿದ್ದೆ ಅಂತ ಹೇಳ್ಬಿಡ್ತಾನ. ಸೊ ಈ ರೀತಿ ಇಂಡಿವಿಜುವಲ್ಗೂ ತೊಂದರೆ ಇದೆ, ಕಂಪನಿಗಳಿಗೂ ತೊಂದರೆ ಇದೆ, ಬೇರೆ ಎಲ್ಲರಿಗೂ ಇರೋದ್ರಿಂದ ಸರ್ಕಾರದಿಂದ ಇದಕ್ಕೆ ಬೇಕಾದಂತಹ ಒಂದು ಕ್ಲಿಯಾರಿಟಿ ಏನಿದೆ, ನಮಗೆ ಸಂಕ್ಷಿಪ್ತವಾಗಿ ಇದ್ರ ಕ್ಲಿಯಾರಿಟಿ ಬೇಕು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಶುಭಮಂಗಳ ಅವರೇ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ.